ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಟ್ರಾಫಿಕ್ ಮಹಿಳಾ ಅಧಿಕಾರಿಯ ಮೇಲೆ ದರ್ಪ ಮೆರೆಯಲಾಗಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬೈಕ್ ಸವಾರರ ಜೊತೆಗೆ ಗಲಾಟೆ ನಡೆದಿದೆ. ಪಿಸಿ ಜೊತೆ ಜಗಳವಾಡ್ತಿದ್ದಂತಹ ವೇಳೆ ಪಿಎಸ್ಐ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮಂಜುನಾಥ್ ಎಂಬ ಪಿಸಿ ಜೊತೆಗೆ ಬೈಕ್ ಸವಾರರು ಜಗಳ ಮಾಡ್ತಾ ಇದ್ರು. ಭಟ್ಟರಹಳ್ಳಿ ಬಳಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನ ಮಂಜುನಾಥ್ ಅವರು ಮಾಡ್ತಾ ಇರ್ತಾರೆ. ಈ ವೇಳೆ ಜಗಳ ಬಿಡಿಸೋದಕ್ಕೆ ಹೋದಂತಹ ಮಹಿಳಾ ಪಿಎಸ್ಐ ನಯನ ಅವರ ಮೇಲೆ ದರ್ಪ ತೋರಿದ್ದಾರೆ. ಈ ವೇಳೆ ಬೈಕ್ ಸವಾರರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ, ಮಾತುಕತೆ ಆಗಿದೆ. ಮಾತಿಗೆ ಮಾತು ಬೆಳೆದು ಪಿಎಸ್ಐ ಹಾಗೂ ಬೈಕ್ ಸವಾರರ ನಡುವೆ ಒಂದು ದೊಡ್ಡ ಜಗಳ ಆಗಿದೆ. ಕರ್ತವ್ಯ ನಿರತ ಮಹಿಳಾ ಪೊಲೀಸ್ ಜೊತೆಗೆ ಆ ಬೈಕ್ ಸವಾರರು ಕಿರಿಕ್ ಮಾಡಿದ್ದಾರೆ. ಬಾಡಿ ಓನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋವನ್ನ ಸಲ್ಲಿಸಿ ಈಗ ದೂರನ್ನು ಕೂಡ ಕೊಡಲಾಗಿದೆ. ಹೇಮಂತ್ ರೆಡ್ಡಿ, ರಾಧಾಕೃಷ್ಣ, ಹರ್ಷಿತ್, ರಾಹುಲ್ ಈ 4 ಮಂದಿಯ ಮೇಲೆ ಎಫ್ಐಆರ್ ಆಗಿದೆ. ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಎಫ್ಐಆರ್ ಪ್ರತಿ ಕೂಡ ಗಮನಿಸ್ತಾ ಇದ್ರಿ. ಆ ಬಾಡಿ ಓನ್ ಕ್ಯಾಮೆರಾದಲ್ಲಿ ಅಲ್ಲಿ ಏನೆಲ್ಲ ಕಿರಿಕಾಯ್ತು ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು. ಅದರ ಆಧಾರದ ಮೇಲೆ ಈಗ 4 ಮಂದಿಯ ವಿರುದ್ಧ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಸಲಿಗೆ ಅಲ್ಲಿ ಏನ್ ನಡೀತು, ಜೊತೆಗೆ ಈಗ 4 ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಂಜುನಾಥ್. ಪ್ರಭು, ಕೆಆರ್ಪುರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಇರ್ತಕ್ಕಂತ ಭಟ್ರಹಳ್ಳಿ ಅಲ್ಲಿನ ಸಿಗ್ನಲ್ ಬಳಿ ಏನು ನಯನ ಅಂತಕ್ಕಂತ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವರ ಸ್ಟಾಫ್ ಟ್ರಾಫಿಕ್ ವೈಲೇಷನ್ ಮಾಡ್ತಕ್ಕಂತ ವಾಹನಗಳನ್ನ ತಡೆದು ಫೈನ್ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ರಸ್ತೆಯ ಬಲಭಾಗಕ್ಕೆ ಒಬ್ಬ ಹೇಮಂತ್ ರೆಡ್ಡಿ ಅಂತಕ್ಕಂಥ ದ್ವಿಚಕ್ರ ವಾಹನದಲ್ಲಿ ಬರ್ತಾರೆ, ಹೆಲ್ಮೆಟ್ ಹಾಕಿರೋದಿಲ್ಲ, ಜೊತೆಗೆ ಒನ್ ವೇ ಇದ್ರು ಸಹ ರಸ್ತೆಯಲ್ಲಿ ಬರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಬ್ಬ ಕಾನ್ಸ್ಟೇಬಲ್ ಆ ವಾಹನವನ್ನ ತಡೆದು ಆ ಪ್ರಶ್ನೆ ಮಾಡಿದಾಗ ಹೇಮಂತ್ ರೆಡ್ಡಿ ಆತನ ಮೇಲೆ ಕೂಗಾಟವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಏನು ಇಲ್ಲಿ ಬೇಗನೆ ಮನೆ ಇರ್ತಕ್ಕಂಥದ್ದು ಇಲ್ಲೇ, ಹಾಗಾಗಿ ಬೇಗ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆತ ಇನ್ನು ಕಾನ್ಸ್ಟೇಬಲ್ ಮೇಲೆ ಒಂದು ದಬ್ಬಾಳಿಕೆಯನ್ನ ಸಹ ಮಾಡ್ತಕ್ಕಂಥದ್ದು. ಬಳಿಕ ಗಾಡಿಯ ಕೀ ಕಿತ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಬಳಿ ಬರ್ತಾರೆ. ಅಲ್ಲಿ ಫೈನ್ ಹಾಕುವಾಗ ಸಂಬಂಧಪಟ್ಟಂತೆ ಆ ಗಾಡಿಯ ಮೇಲೆ ಇದ್ದಂತ ಕೇಸುಗಳು ಎಷ್ಟು ಕೇಸುಗಳಿದಾವೆ ಅದರ ಮಾಹಿತಿಯನ್ನ ಆ ಒಂದು ಹೊರ ತೆಗೆದು ಅದನ್ನ ದಂಡ ಪಾವತಿ ಮಾಡೋದಕ್ಕೆ ಸೂಚನೆಯನ್ನ ಸಹ ಕೊಡ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಮಾತುಕತೆ ನಡೆಯುತ್ತೆ, ಜೋರಾದ ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೊಬ್ಬ ಯುವಕ ಬಂದು ಏನು ಕೆಟ್ಟದಾಗಿ ಜಗಳ ಆಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸರ್ಕಾರಿ ಉದ್ಯೋಗಿ ಆಗಿರ್ತಕ್ಕಂಥವ್ರು, ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ಮತ್ತೆ ಮಹಿಳೆ ಆಗಿರ್ತಕ್ಕಂಥ ನೀವು ಒಬ್ಬ ಯುವಕನಿಗೆ ಆ ರೀತಿಯಾಗಿ ನಿಂದಿಸ್ತಾ ಇದ್ದೀರ ಅಂತ ಪ್ರಶ್ನೆ ಮಾಡಿದಾಗ ನಯನ ಏಕಾಏಕಿ ಆ ಯುವಕನಿಗೆ ಕಪಾಳಕ್ಕೆ ಹೊಡೆಯುವಂತ ಕೆಲಸವನ್ನ ಸಹ ಮಾಡ್ತಾರೆ. ಅದು ಅವರ ಮೊಬೈಲ್ ಅಲ್ಲಿ ಸೆರೆಯಾಗುತ್ತೆ. ಉಳಿದಂತೆ ಅಷ್ಟಕ್ಕೆ ಅದು ನಿಲ್ಲಿಸಿದೆ. ಹೇಮಂತ್ ರೆಡ್ಡಿ ಅಂತಕ್ಕಂಥ ಬೈಕ್ ಸವಾರ ಅವರ ಕುಟುಂಬಸ್ಥರಿಗೆ ಫೋನ್ ಮಾಡ್ತಾರೆ, ಸ್ನೇಹಿತರಿಗೆ ಫೋನ್ ಮಾಡಿ ಅಲ್ಲಿಗೆ ಅವರನ್ನ ಬರಮಾಡಿಕೊಂಡು ಆ ನಯನ ಅವರ ಮೇಲೆ ವಾಕ್ ಸಮರವನ್ನ ಮಾಡ್ತಕ್ಕಂಥದ್ದು, ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಬೇರೆ ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡುವಂತ ಕೆಲಸವನ್ನ ಸಹ ಮಾಡಲಾಗುತ್ತೆ. ಈ ಸಂಬಂಧಪಟ್ಟಂತೆ ಏನು ಅವರ ಬಾಡಿ ಓನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಎಲ್ಲಾ ವಿಡಿಯೋಗಳ ಆಧಾರದ ಮೇಲೆ ಈಗ ಸದ್ಯ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಸಹ ಕೊಟ್ಟಿದ್ದಾರೆ. ನಾನೊಬ್ಬ ಮಹಿಳಾ ಅಧಿಕಾರಿಯಾಗಿ ನನ್ನ ಬಗ್ಗೆ ತುಂಬಾ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಮಂತ್ ಕುಮಾರ್ ಮತ್ತೆ ಅವರ ಸ್ನೇಹಿತರ ವಿರುದ್ಧ ದೂರು ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯ ಸರ್ಕಾರಿ ಅಧಿಕಾರಿ ಅದೊಂದು ಮಹಿಳಾ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಆರೋಪದ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಿರ್ತಕ್ಕಂಥ ಕೆಆರ್ಪುರಂ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.